ಸಾರ್ವಜನಿಕರಿಗೆ ಸುರಕ್ಷಿತ ಮತ್ತು ಪರಿಶುದ್ಧ ಆಹಾರ ಒದಗಿಸುವ ಉದ್ದೇಶದಿಂದ ರಾಜ್ಯದ ಪಂಚತಾರಾ ಹೋಟೆಲ್ಗಳಲ್ಲಿ ಆಹಾರ ಸುರಕ್ಷತಾ ತಪಾಸಣೆ ಆರಂಭಿಸಲಾಗಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಉಡುಪಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಬ್ಬರ ಆರೋಗ್ಯ ಅವರವರ ಆಹಾರ ಪದ್ಧತಿ, ಜೀವನ ಶೈಲಿ ಮತ್ತು ಪರಿಸರದ ಮೇಲೆ ಅವಲಂಬಿತವಾಗಿದೆ ಎಂದು ಹೇಳಿದರು. ಪ್ರಮುಖ ಆಹಾರ ಮಳಿಗೆಗಳಲ್ಲಿ ಆಹಾರದ ಗುಣಮಟ್ಟ, ಬಣ್ಣಗಳ ಬಳಕೆ, ಕಚ್ಚಾ ವಸ್ತುಗಳ ಮೂಲ, ಫ್ರೋಜನ್ ಆಹಾರ ಹಾಗೂ ಸಂಗ್ರಹ ಅವಧಿ ಸೇರಿದಂತೆ ಎಲ್ಲ ಅಂಶಗಳನ್ನು ಪರಿಶೀಲಿಸಲಾಗುವುದು. ಈ ಮಾಹಿತಿಯನ್ನ ಸಾರ್ವಜನಿಕರಿಗೆ ತಿಳಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಸಚಿವರು ಹೇಳಿದರು. ಪ್ರತಿಯೊಬ್ಬರ ಆರೋಗ್ಯ ಅವರವರ ಕೈಯಲ್ಲಿದೆ, ನನ್ನ ಕೈಯಲ್ಲಿ ಇಲ್ಲ. ನಾನು ರೋಗ ಬಂದ್ರೆ ಮದ್ದು ಕೊಡ್ಲಿಕ್ಕೆ ನನ್ನ ಇಲಾಖೆ ಇರುವಂತದ್ದು. ಅವರವರ ಆರೋಗ್ಯ ಅವರವರ ಕೈಯಲ್ಲಿ. ಅಂದ್ರೆ ಅವ್ರು ಏನು ಊಟ ತಿಂತಾರೆ, ಜೀವನ ಶೈಲಿ ಏನಿದೆ, ಅವರ ಪರಿಸರ ಇದರ ಮೇಲೆ ಅವಲಂಬಿತವಾಗಿರ್ತದೆ. ಅದು ಆಹಾರ ಮುಖ್ಯ. ಅದಕ್ಕಾಗಿ ನಾವು ಇವತ್ತು ಯಾರೆಲ್ಲ ಇವತ್ತು ಆ ಒಂದು ಆಹಾರ ಮತ್ತು ನಮ್ಮ ಊಟೋಪಚಾರ ಮಾಡ್ತಿದ್ದಾರೆ, ಅಲ್ಲಿ ಮೊದಲು ಅದು ಕೇಂದ್ರೀಕೃತವಾಗ್ತದೆ. ಇದರ ಮೇಲಿಂದಲೇ ಪ್ರಾರಂಭ ಮಾಡ್ತೇವೆ. ಅದಕ್ಕೆ ಎಲ್ಲಾ 5 ಸ್ಟಾರ್ ಹೋಟೆಲ್ಗಳನ್ನು ಫುಡ್ ಸೇಫ್ಟಿ ಅಥಾರಿಟಿ ನಮ್ಮ ಶ್ರೀನಿವಾಸ್ ಕಮಿಷನ್ ನೇತೃತ್ವದಲ್ಲಿ ಇವತ್ತು ಬೆಂಗಳೂರಿನ ಎಲ್ಲಾ 5 ಸ್ಟಾರ್ ಹೋಟೆಲ್ಗಳಿಗೆ ಇವತ್ತು ನಮ್ಮ ತಪಾಸಣಾ ತಂಡ ಹೋಗಿದೆ, ತಪಾಸಣೆ ನಡೀತಾ ಇದೆ. ಅದಕ್ಕೆ ಬೇಕಾದ ಮಾಹಿತಿ ನಿಮಗೆ ಸಿಗ್ತದೆ. ಅದು ಕರಾವಳಿಯಲ್ಲಿ ಕೂಡ ಮಾಡಿಸುವ ಇರಾದೆ ಉಂಟು. ನೋಡಿ, 5 ಸ್ಟಾರ್ ಹೋಟೆಲ್ಗೆ ಒಮ್ಮೆ ತಪಾಸಣೆ ಹೋಗಿ ಕ್ರಮ ತಗೊಂಡ್ರೆ ಆಟೋಮೆಟಿಕ್ ಕೆಲಸದವರೆಲ್ಲ ಸರಿ ಆಗ್ತಾರೆ. ಅವರೇನೇ ಬಿಡ್ಲಿಲ್ಲ, ನಮ್ಮನ್ನು ಬಿಡ್ತಾರ ಭಾವನೆ ಬರ್ತದೆ. ಆಹಾರ ಸುರಕ್ಷತೆ ಮುಖಾಂತರ ನಮ್ಗೆ ಇವತ್ತು ಬಹುಶಃ ಜನರಿಗೆ ಆರೋಗ್ಯದ ಆಹಾರ ಕೊಡುವಂತ ವ್ಯವಸ್ಥೆ ಮಾಡಬೇಕು. ಅದು ನಮ್ಮ ಉದ್ದೇಶ, ಬೇರೆ ಯಾವ್ದು ಉದ್ದೇಶ ಇಲ್ಲ. ಉದಾಹರಣೆಗೆ KFC ಇದೆ, ಮೆಕ್ಡಾನಲ್ಡ್ಸ್ ಇದೆ, ಹೆಸರಿನ ದೊಡ್ಡ ಕಂಪನಿ ಇದೆ. ಎಲ್ಲಿಂದ ಬಣ್ಣ ಬರ್ತದೆ, ಎಷ್ಟು ವರ್ಷದ ಬಣ್ಣ ಇದು, ಎಷ್ಟು ತಿಂಗಳ ಬಣ್ಣ, ಇವತ್ತು ಮಾಡಿದ ನಾಳೆ ಸಿಗ್ತದ, ಚಿಕನ್ ಎಲ್ಲಿಂದ ಬರ್ತದೆ, ಎಷ್ಟು ದಿವಸ ಇರ್ತದೆ, ಇದು ಜನರಿಗೆ ಗೊತ್ತಾಗ್ಬೇಕಲ್ಲ. ಜನರಿಗೆ ಹೇಳಿ, ಮತ್ತೆ ಜನ ತಿನ್ಬೇಕಾ ತಿನ್ಬೋದು, ಜನ ತೀರ್ಮಾನ ಮಾಡ್ಲಿ. ಎಷ್ಟು ತಿಂಗಳಾಯ್ತು ಚಿಕನ್ ಮಸಾಲ ಬಂದು, ಅದು ಎಲ್ಲಿ ಫ್ರೋಸನ್ ಅಲ್ಲಿ ಇರ್ತಾರೆ, ಎಷ್ಟು ಡೀಪ್ ಅಲ್ಲಿ ಇರ್ತಾರೆ, ಅದು ಈ ಬಣ್ಣ ಎಲ್ಲಿಂದ ಬರ್ತದೆ, ಎಷ್ಟು ತಿಂಗಳಾಯ್ತು ಬಂದು, ಅದು ದೇಶದ ವಿದೇಶದ ಬಣ್ಣ. 1 ತಿಂಗಳು 2 ತಿಂಗಳು ಬಣ್ಣ ಇಡ್ಬೇಕಾದಾಗ ಹಾಕಿದ ಮದ್ದುಗಳು ಯಾವುದು, ಇದೆಲ್ಲ ಕೆಮಿಕಲ್ ಗೊತ್ತಾಗ್ಬೇಕಲ್ಲ. ಅದನ್ನು ಜನರಿಗೆ ತಿಳಿಸೋ ಜವಾಬ್ದಾರಿ ನಮ್ದು. ಮತ್ತೆ ಅದನ್ನ ಅದೇ ತಿನ್ಬೇಕಂತ ಹೇಳಿ ನಾನೇನ್ ಮಾಡ್ಲಿಕ್ಕೆ ಸಾಧ್ಯ?